ರಾಹುಲ್ ಕೆಲಸ ಸಿಕ್ತಾ? ನೀನೇನು ಹೇಳ್ತಿಲ್ಲ ಅಂದ್ರೆ ಕೆಲಸ ಸಿಕ್ಕಿದೆ ಅಂತಾಯ್ತು. ಬೇಗ ಹೇಳು ರಾಹುಲ್. ಹಾ ಸಿಕ್ತು. ನಾನು ಅನ್ಕೊಂಡಿದ್ದೆ ಇವತ್ ಗ್ಯಾರಂಟಿ ನಿನಗೆ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ. ಸಂಬಳ ಎಷ್ಟಂತೆ? ಯಾವಾಗಿಂದ ಹೋಗ್ಬೇಕು ನೀನು? ಸ್ಯಾಲ್ರಿ ಬಗ್ಗೆ ಹೇಳ್ತಾರಂತೆ, ಬಟ್ ನಾಳೆಯಿಂದನೇ ಕೆಲ್ಸಕ್ಕೆ ಬರೋಕೆ ಹೇಳಿದ್ದಾರೆ. ಚಿಕ್ಕಮ್ಮ ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ. ಏನೋ ಕೆಲ್ಸದ ಬಗ್ಗೆ ಮಾತಾಡ್ತಿದ್ರಿ ಅನ್ಸುತ್ತೆ. ಹೌದು ಚಿಕ್ಕಮ್ಮ, ರಾಹುಲ್ಗೆ ಕೆಲಸ ಸಿಕ್ತಂತೆ. ಓ ಹೌದಾ? ಕಂಗ್ರಾಟ್ಸ್ ಕಣಪ್ಪ ರಾಹುಲ್. ಎಲ್ಲಿ ಕೆಲಸ? ನಂದಿನಿ ಲೇಔಟ್ ಅಲ್ಲಿ ಪೃಥ್ವಿ ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ. ಅದ್ ನನಗೆ ಗೊತ್ತಿರೋ ಸ್ಕೂಲೇ. ಅಲ್ಲಿರೋ ಸ್ಟಾಫ್ಸ್ ಎಲ್ಲ ತುಂಬಾ ಒಳ್ಳೆಯವರು. ಪ್ರಿನ್ಸಿಪಾಲ್ ಅವ್ರ ಬಗ್ಗೆ ಅಂತೂ ಮಾತಾಡೋದೇ ಬೇಡ, ಅಷ್ಟು ಒಳ್ಳೆಯವರು. ರಾಹುಲ್ ಅವರೇನ ನಿನ್ಗೆ ಇಂಟರ್ವ್ಯೂ ಮಾಡಿದ್ದು? ಹಾ ಹೌದು. ಅದಕ್ಕೆ ನಿನಗೆ ಕೆಲಸ ಸಿಕ್ಕಿರೋದು. ಅವ್ರ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಕಷ್ಟ ಆಗ್ತಿತ್ತು. ಅಂತೂ ಇಷ್ಟು ದಿನ ಆದ್ಮೇಲೆ ಇವನಿಗೆ ಕೆಲಸ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ ಚಿಕ್ಕಮ್ಮ. ಯಾಕೆ ನಿಂತಿದ್ದೀರಾ? ಬನ್ನಿ ಕುತ್ಕೊಳ್ಳಿ. ಪರವಾಗಿಲ್ಲ ಬಿಡಮ್ಮ, ನಾನು ಮನೆಯಲ್ಲಿ ಸೌಂದರ್ಯ ಆಫೀಸಲ್ಲಿ ಕೂತು ಕೂತು ಸಾಕಾಗೋಗಿದೆ. ಹೀಗೆ ಕೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸುಮ್ಮನೆ ನೀವು ಇಲ್ಲಿಗೆ ಬರಲ್ವಲ್ಲ. ಕೆಲಸ ಇತ್ತು ಅಂತಾನೆ ಬಂದಿರೋದು. ಇವತ್ತು ಪೇಮೆಂಟ್ ಕೊಡೋದಿಲ್ಲ. ನಿನ್ನ ಅಕೌಂಟ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ ನಮ್ಮ ಅಕೌಂಟೆಂಟ್ ಹೇಳಿದ್ರು. ಅದಕ್ಕೇನಂತೆ, ನಾಳೆನೇ ಕೊಡ್ಬೋದಾಗಿತ್ತಲ್ಲ. ನಮ್ಮ ಮನೇಲಿ ಕೂಲಿ ಕೆಲಸ ಮಾಡೋರಿಗೆ ನಾನು ಟೈಮ್ ಕರೆಕ್ಟಾಗಿ ಸಂಬಳ ಕೊಡ್ತೇನೆ. ಅಂಥದ್ರಲ್ಲಿ ನಮ್ಮ NGOಲಿ ಇಷ್ಟು ವರ್ಷ ಕೆಲಸ ಮಾಡಿದ್ಯಾ, ನಿನಗೆ ಲೇಟಾಗಿ ಸಂಬಳ ಕೊಡೋಕ್ಕಾಗುತ್ತಾ? ಒಂದೆರಡು ನಿಮಿಷ ಇರಿ, ಕಾಫಿ ಮಾಡ್ಕೊಂಡು ಬರ್ತೀನಿ. ತಗೋ ರಾಹುಲ್.